ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್. ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ. ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿತಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನ ಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂನೋ ಹೃದಂಬರೆ. ಸತ್ಯಾಭಿಘ್ನ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಾಂ ಯತಿಂ ಭಜೆ. ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾ ವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ದೇವರ ವಿಶೇಷವಾದ ಪ್ರಾರ್ಥನೆ ನಮಗೆ ಬರಬೇಕು ಅಂತಾದಾಗ ದೇವರಲ್ಲಿ ನಾವು ಮಾಡಬೇಕಾದ ಪ್ರಾಮಾಣಿಕವಾದಂತಹ ಭಕ್ತಿ, ಪ್ರಾಮಾಣಿಕವಾದ ಆ ಭಕ್ತಿಯಲ್ಲಿಯೇನೇ ನಮಗೆ ಸಿಗಬೇಕಾದಂತಹ ಒಂದು ಅದ್ಭುತವಾದ ಚಿಂತನೆ, ದೇವರನ್ನು ನಾವು ಒಲಿಸುವುದಕ್ಕೆ ಯಾವೆಲ್ಲ ಮಾರ್ಗೋಪಾಯಗಳನ್ನು ಮಾಡಿದ ನಿಮಿತ್ತ ದೇವರು ನಮಗೆ ಅನುಗ್ರಹ ಮಾಡುವುದಕ್ಕೆ ಸಾಧ್ಯ ಇತ್ಯಾದಿ ಅನೇಕ ಆರ್ತ ಪ್ರಾರ್ಥನೆಗಳು, ಪ್ರಾಮಾಣಿಕವಾದ ಭಕ್ತಿಯ ಚಿಂತನೆಯನ್ನು ನಮಗೆ ಅಲ್ಲಿ ತಿಳಿಸಿಕೊಡುತ್ತಾರೆ. ನಂತರದಲ್ಲಿ ಇಡೀ ಜಗತ್ತಿನಲ್ಲಿ ದೇವರಿಗೆ ಪ್ರಿಯರಾದವರು ಅಂತ ನಾವು ಯಾರನ್ನಾದರೂ ನೆನೆಸುವುದು ಅಂತಾದರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಬರುವಂಥವಳು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ತಾನು ಮಾಡುವ ಜಗಜ್ಜನ್ಮಾದಿ ವ್ಯಾಪಾರಗಳು, ಇಡೀ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ಜೀವರಾಶಿಗಳಿಗೆ ಜ್ಞಾನಪ್ರದಳಾದವಳು. ಅಂತಹ ಲಕ್ಷ್ಮೀದೇವಿಗೆ
ಯಾರು ಅವಳು? ಯಾರಿಂದ ಅತೀ ಪ್ರೀತಿ ಪಾತ್ರಳಾದವಳು ಅಂದರೆ ಪರಮಾತ್ಮನಿಂದ. ಯಾವ ಪರಮಾತ್ಮನ ಅನುಗ್ರಹದಿಂದ ಅವಿದ್ಯೆ ಅಜ್ಞಾನ ದೂರವಾಗ್ತದೋ, ಯಾವ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ಜ್ಞಾನ ನಮಗೆ ಸಿಗತ್ತೋ, ಸಚ್ಚಾಸ್ತ್ರೋದಿದ ವರ್ತಮನ ಮನ್ಮಂತ್ರಂ ಜಪಶಾಸ್ತ್ರ ಸಂಪದ ಮತಃ ದಾಸ್ಯಾಮಿ ಭಾಗ್ಯೈಸ್ಸಹ. ಭಕ್ತಿಯಿಂದ ಹಯಗ್ರೀವ 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 ಅಂತ ನಾಮಸ್ಮರಣೆ ಮಾಡಿದರೆ ಸಾಕು. ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ಹು ಕನ್ಯಾ ಪ್ರವಾಹವತ್. ಅಂತಹ ಹಯಗ್ರೀವ ರೂಪಿಯಾದ ಪರಮಾತ್ಮ ನನಗೆ ಎಲ್ಲ ನಯ ಭಯಗಳಿಂದ ದೂರ ಮಾಡಿ ಹಾಕಿ ಐಹಿಕ ಆಮುಷ್ಮಿಕವಾದ ಸೌಖ್ಯದ ಕಾರಣಕ್ಕಾಗಿ, ದುರ್ವಾದಿಗಳ ಜಯ ಆಗುವುದಕ್ಕಾಗಿ, ದುರ್ವಾದಿಗಳೆಲ್ಲರೂ ತಮ್ಮ ವಾದದಲ್ಲಿ ಮಣ್ಣು ಮುಕ್ಕಿ ಉತ್ತಮವಾದ ವಿಚಾರ ಸಿದ್ಧಾಂತಕ್ಕೆ ನಮಗೆ ಜಯ ಸಿಗಬೇಕು ಅಂತಾದರೆ ಅದಕ್ಕೆ ಅನುಗ್ರಹ ಬೇಕಾದದ್ದು ಹಯಗ್ರೀವ ದೇವರ ಅನುಗ್ರಹ. ಅಂತಹ ಹಯಗ್ರೀವ ದೇವರಿಗೆ, ಲಕ್ಷ್ಮಿಗೆ ಪ್ರೀತಿಪಾತ್ರರಾದ ಹಯಗ್ರೀವ ದೇವರಿಗೆ ಶರಣು ಹೊಂದೋಣ, ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯಾಯಸ್ಯ ಮಾಯಾ ಕ್ರಿಯಾಮ್ನಾಯಮೇಯ ಭಿಯಾಯಸ್ಯ ಮಾಯಾ ವಿನಷ್ಟಾನ್ಯದೀಯಾ ನ ಯಾತ್ತಂ ಜಯಾರ್ಥಂ ದಯಾಲುಂ ಹಯಾಸ್ಯಂ ಭಯಾರ್ತಾಶ್ಚ ಯಾಮಶ್ರಿಯಾಯಾದ್ಯ ವಿಷ್ಣುಂ ಪ್ರಿಯಾಯಸ್ಯ ಮಾಯಾ ಕ್ರಿಯಾಮ್ನಾಯಮೇಯಾಭಿಯಾಯಸ್ಯ ಮಾಯಾ ವಿನಷ್ಟಾನ್ಯದೀಯಾ ನ ಯಾತ್ತಂ ಜಯಾರ್ಥಂ ದಯಾಲುಂ ಹಯಾಸ್ಯಂ ಭಯಾರ್ತಾಶ್ಚ ಯಾಮಶ್ರಿಯಾಯಾದ್ಯ ವಿಷ್ಣುಂ. ಮಾಯಾಂತು ಪ್ರಕೃತಿಂ ವಿದ್ಯಾತ್ ಅಂತ ಹೇಳುವ ಹಾಗೆ ಲಕ್ಷ್ಮೀದೇವಿ ಯದ್ವಾಯಾಮ ಇಂದಿರಾ ಲೋಕಮಾತಾಮ ಜ್ಞಾನಪ್ರದಳಾದವಳು. ಮಾಂಗ್ ಮಾನೆ ಎನ್ನುವ ಧಾತು, ಮಾ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತರ್ಥ. ಮಾ ಎನ್ನುವ ಶಬ್ದಕ್ಕೆ ಜಗಜ್ಜನನಿ ತಾಯಿ ಅಂತರ್ಥ. ಜಗಜ್ಜನನಿಯಾದ ಜ್ಞಾನವನ್ನು ಕೊಡುವ ಬ್ರಹ್ಮೇಶ ಶರ್ಕ ರವಿಧರ್ಮ ಶಶಾಂಕಪೂರ್ವಂ ಗಿರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಸೃಜತ್ಯ ಚಿಂತ್ಯ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಬ್ರಹ್ಮ ಇಂದ್ರ ಮೊದಲಾದವರೆಲ್ಲ ದೇವತೆಗಳಿಗೆ ಉತ್ತಮವಾದ ಜ್ಞಾನ, ಉತ್ತಮವಾದ ಯೋಗ್ಯತೆ, ಉತ್ತಮವಾದ ತಮ್ಮ ಸ್ಥಾನದ ಕೃತಿಗಳನ್ನು ಕ್ರಿಯೆಗಳನ್ನು ಮಾಡುವುದರೊಳಗೆ ಯಾವಳು ಜ್ಞಾನವನ್ನು ಕೊಡ್ತಾಳೋ ಅಂತಹ ಲಕ್ಷ್ಮೀದೇವಿಗೆ ಇಷ್ಟೆಲ್ಲ ಬಂದದ್ದು ಯಾರಿಂದ? ಪರಮಾತ್ಮನ ಅನುಗ್ರಹದಿಂದ. ಅಂತಹ ಲಕ್ಷ್ಮೀದೇವಿ ಸಾ ಪ್ರಿಯಾಹ, ಯಾರಿಗೆ ಅತ್ಯಂತ ಪ್ರೀತ್ಯಾಸ್ಪದಳೋ. ಇನ್ನು ಯಸ್ಯ ಕ್ರಿಯಾ ಆಮ್ನಾಯಮೇಯ, ಯಾವಳ ಕ್ರಿಯೆ ಎಲ್ಲ ವೇದಾಂತಗಳು ಸಾರಿ ಹೇಳುತ್ತವೆಯೋ. ಯಸ್ಯ ಭಿಯ ಅನ್ಯದಿಯ, ಯಾವಳ ಕಾರುಣ್ಯದಿಂದ, ಯಾವಳ ಭಯದಿಂದ ಎಲ್ಲ ವಿಧವಾದ ದುಷ್ಟ ಮಾಯೆಗಳು ದೂರ ಹೋಗ್ತವೆಯೋ ಅಂತಹ ದಯಾಘನಳಾದ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು ಹಯಾಸ್ಯಂ, ಹಯವದನ ರೂಪಿಯಾದ ಪರಮಾತ್ಮನನ್ನ ಭಯಾರ್ತಾಹ ವಯಂ ಶರಣಂ ನಯಾತ್. ಯಾಮಕ್ಕೆ ನಮಗೆ ನಾನಾ ವಿಧವಾದ ಭಯಗಳಿವೆ.
ತಿಂದರು, ಮಲಗಿದರು, ಕೂತರು, ಮಾತನಾಡಿದರು, ನೋಡಿದರು, ಮುಟ್ಟಿದರು, ಯಾವ್ಯಾವ ನಿಮಿತ್ತದಿಂದ ಹೇಗೆ ನಮಗೆ ಭಯ ಬರುತ್ತೋ ಗೊತ್ತಿಲ್ಲ. ಯಾವುದೋ ಒಂದು ಕಾರ್ಯ ಮಾಡಬೇಕು ಅಂತ ಹೋಗ್ತೇವೆ, ಅಲ್ಲಿ ನಮಗೆ ಭಯ ಆವರಿಸ್ತದೆ. ಏನೋ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು, ಸ್ವಚ್ಛವಾದ ಜ್ಞಾನ ಅಂದರೆ ಅಲ್ಲಿಯೂ ನಮಗೆ ಭಯ, ಅಲ್ಲಿಯೂ ನಮಗೆ ವಿಘ್ನಗಳು. ಅಂತಹ ಎಲ್ಲ ವಿಘ್ನಗಳನ್ನು ಭಯಗಳಿಂದ ದೂರ ಮಾಡಿ ಹಾಕಿ ಯಾವ ಹಯವದನ ರೂಪಿ ಪರಮಾತ್ಮ, ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಶರಣುವನ್ನು ಹೊಂದೋಣ. ಯಾವ ನಿಮಿತ್ತಕ್ಕಾಗಿ ಶರಣುವನ್ನು ಹೊಂದೋಣ ಅಂದರೆ ಸುಖೇನ ಜಯಾರ್ಥಂ. ಇಲ್ಲಿ ಎರಡು ಚಿಂತನೆ. ದುರ್ವಾದಿಗಳಿಂದ ಸುಖವಾಗಿ ಜಯ ನಮಗೆ ಸಿಗಬೇಕು, ಇದು ಒಂದರ್ಥ. ಸುಖೇನ ಜಯಾರ್ಥಂ ಅಲ್ಲ ಆಚಾರ್ಯರೇ, ಹಿಂದಿನ ಚಿಂತನೆಗಳಿಂದ ಅಲ್ಲ, ಮಾತೆತ್ತಿದರೆ ಸಂಸಾರ ಅಂತೀರಿ, ಹೆಂಡತಿ ಅಂತೀರಿ, ಮಕ್ಕಳು ಅಂತೀರಿ, ಮತ್ತೆಲ್ಲ ಇದೆಯಲ್ಲ ಸಂಸಾರದಲ್ಲಿ, ಇದೆಲ್ಲ ಬಂಧ ಇದೆಯಲ್ಲ. ನೋಡಪ್ಪ, ಇದು ಯಾರಿಗೂ ಬಿಟ್ಟದ್ದಲ್ಲ, ಎಲ್ಲರಿಗೂ ಇದು ಇರೋದೇ. ಆದರೆ ಅವುಗಳೆಲ್ಲವೂ ನಮ್ಮ ಸಾಧನೆಗೆ ಪ್ರತಿಬಂಧಕವಾಗದಂತೆ ಮಾಡಿಕೊಳ್ಳುವ ಸ್ಥಿಮಿತ ನಮಗೆ ಬೇಕು. ಒಳ್ಳೆ ಮಕ್ಕಳು ಧರ್ಮಪರಾಯಣರಾಗುವಂತೆ, ಕಟ್ಟಿಕೊಂಡ ಹೆಂಡತಿ ನಿಜವಾದ ಅರ್ಥದಲ್ಲಿ ಧರ್ಮ ಪತ್ನಿಯಾಗುವಂತೆ, ನಾವು ಮಾಡುವ ಧರ್ಮಕ್ಕೆ, ನಮ್ಮ ಕಾರ್ಯಗಳಿಗೆ, ಸನಾತನ ವೈದಿಕ ಸಂಪ್ರದಾಯಗಳಿಗೆ, ಅನುಚಾನವಾದ ಪರಂಪರೆಗೆ ಅನುಯಾಯಿಯಾಗುವಂತೆ ಆಗಬೇಕೆ ಹೊರತು ಅವಳಿಂದ ನಾನು ಧರ್ಮಭ್ರಷ್ಟನಾದೆ, ಮಕ್ಕಳಿಂದ ನಾನು ಧರ್ಮಭ್ರಷ್ಟನಾದೆ ಅನ್ನುವುದು ಬೇಡ. ಇದು ಪ್ರಾಮಾಣಿಕವಾದ ಒಳಗಿನ ಆಕೂತ, ಇದು ಒಳಗಿನ ಆಕೂತ. ಅದನ್ನು ಪರಿಹಾರ ಮಾಡುವವರು ಯಾರು? ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಹೊರತುಪಡಿಸಿ ಯಾರೂ ಇಲ್ಲ. ಸರ್ವ ವಿದ್ಯಾ ಪ್ರದೋಷ್ಟಾರಣ ಪ್ರತಿವಾದಿ ಜಯಪ್ರದ ವಿಮುಕ್ತಿ ಸಾಧನ ಕೀರ್ತಿ ಬುದ್ಧಿ ಸ್ಥೈರ್ಯ ಪ್ರದಸ್ಪದ ಶಂಖಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ ತಂತ್ರಸಾರದಲ್ಲಿ ಹಯಗ್ರೀವ ದೇವರ ಚಿಂತನೆಯನ್ನು ಹೇಳ್ತಾರೆ. ಪ್ರಾರ್ಥನಾ ದಶಕ ಸ್ತೋತ್ರ ಅಂತ ಅಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಹಯಗ್ರೀವ ದೇವರನ್ನು ಪ್ರಾರ್ಥನೆ ಮಾಡುವಾಗ ಹೇಳುತ್ತಾರೆ, ಅಜ್ಞಾನ ಕೊಡಬೇಡ, ದುಶ್ಶಾಸ್ತ್ರದಲ್ಲಿ ರತಿ ಕೊಡಬೇಡ, ಹಾಪಯಸ್ವಚ ದುರ್ಮಾನಂ ದುರ್ಗುಣಂ ಮೋಚಯ ಪ್ರಭೋ. ನನ್ನದು ದುರಭಿಮಾನ ದೇವರ ವಿಷಯದಲ್ಲಿ ಸರ್ವಥಾ ನನಗೆ ಬರುವುದು ಬೇಡ. ಎಂದಿಗೂ ನಾಲಿಗೆಯಲ್ಲಿ ಗುರುಗಳ ದೇವರ ದ್ವೇಷ ಮಾಡುವ ಮಾತುಗಳು ಬರುವುದು ಬೇಡ. ಇದೆಲ್ಲ ರಕ್ಷಣೆ ಮಾಡುವುದು ಯಾವುದರಿಂದ? ಹಯಗ್ರೀವ ರೂಪಿಯಾದ ಪರಮಾತ್ಮನ ಒಂದು ವಿಶೇಷವಾದ ಚಿಂತನೆಯಲ್ಲಿ ಮಾತ್ರ. ಅಂತೆಯೇ ಹಯಗ್ರೀವ 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 ಅಂತ ನಾವು ನಾಮಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ಅನಿಷ್ಟಗಳು ದೂರವಾಗಿ ಆ ಜ್ಞಾನಪ್ರದನಾದ ಪರಮಾತ್ಮ, ವೇದ ವಾಂಗ್ಮಯವನ್ನೇ ವಮನ ಮಾಡಿದ ಆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇನ್ನು ಲಕ್ಷ್ಮ್ಯಾದಿ ಸರ್ವ ಜಿಗನ್ನಿಯಾಮಕನು, ತಂದೆ ತಾಯಿಗಳಂತೆ ಎಲ್ಲ ಭಕ್ತರಿಗೆ ರಕ್ಷಕನು, ನಮ್ಮ ಗುರುಗಳ ಹೃದಯ ಕಮಲ ವಾಸಿ, ಅಮೃತಪಾನವನ್ನು ಮಾಡಿ ಅಮೃತತ್ವವನ್ನು ಹೊಂದುವುದ, ಮೋಕ್ಷವನ್ನು ಹೊಂದುವುದಕ್ಕೆ ಯೋಗ್ಯರಾದ ಇಂದ್ರ ರುದ್ರ ಮೊದಲಾದ ಎಲ್ಲ ಭಕ್ತರಿಂದ ಪೂಜಿಸಲ್ಪಡುವ ಭಯಕೃತ್ ಭಯನಾಶನನಾದ ಪರಮಾತ್ಮ, ನನಗೆ ಬಹಳ ಅಂಜಿಕೆ ಬರ್ತಾ ಇದೆ ಸ್ವಾಮಿ, ಬಹಳ ಅಂಜಿಕೆ ಬರ್ತಾ ಇದೆ. ಸಂಸಾರದ ಭಯ ಬಹಳ ಅಂಜಿಕೆ, ಅಂಜಿ ಅಂಜಿ ಸೊರಗುತ್ತಾ ಇದ್ದೇನೆ. ಹೇಗಾದರೂ ಮಾಡಿ ಇದನ್ನು ಪರಿಹಾರ ಮಾಡು. ನೇತಾಯ ಕಮಲಾಲಯಾದಿ ಜಗತೋ ಮಾತಾ ಯಥಾ ಸರ್ವತಃ ಪಾತಾ ಸತ್ಯಮತೀವೃತೀಶ ಹೃದಯಾಬ್ಜಾತಾಲಯೋ ಯಶ್ಚತಂ ಭೂತಾದೀಶ ಶಚೀಪತಿ ಪ್ರಭೃತಿಭಿಸ್ಪೀತಾಮೃತೈರಾದೃತಂ ಧೂತಾಶೇಷ ಭಯಂ ನಮಾಮ ಸತತಂ ಸೀತಾಪತಿಂ ರಾಘವಂ. ಹೇ ಪರಮಾತ್ಮ,
ಇಡೀ ಜಗತ್ತಿಗೆ ನೀನು ನೇತ, ಯಜಮಾನ, ನಿಯಾಮಕ. ನಾವೆಲ್ಲರೂ ನೀನು ಹೇಳಿದಂತೆ, ನಿನ್ನ ಅಪೇಕ್ಷೆಯಂತೆ, ನಿನ್ನ ಇಚ್ಛೆಯಂತೆ ನಟಿಸುವವರು ನಾವು. ಜಗತ್ತೆನ್ನುವ ರಂಗಮಂಚದಲ್ಲಿ ನಮಗೊಂದೊಂದು ಪಾತ್ರಗಳನ್ನು ಕೊಟ್ಟಿದ್ದಿ, ಸೂತ್ರ ಕೈಯಲ್ಲಿ ಹಿಡಿದಿದ್ದಿ. ಆ ಪಾತ್ರಗಳು ಸೂತ್ರವನ್ನು ಹಿಡಿದ ಸೂತ್ರನಾಮಕ ಹೇಗೆ ಆಡಿಸ್ತಾನೆ ಹಾಗೆ ಆಡುವಂಥವು. ಅವನಿಗೆ ಅಪೇಕ್ಷೆ ಬಂದಷ್ಟು ಸಮಯ ಆಡಿಸ್ತಾನೆ, ಆಮೇಲೆ ತನಗೆ ಈ ಪಾತ್ರತೆ ಬೇಡ ಅನಿಸ್ತು, ಅದನ್ನು ತೆಗಿತಾನೆ, ಮತ್ತೊಂದು ಪಾತ್ರಕ್ಕೆ ನಮ್ಮನ್ನು ಸೇರಿಸ್ತಾನೆ. ಅಂತಹ ಜಗನ್ನಿಯಾಮಕನಾದ ಪರಮಾತ್ಮ ಮಾತೃವತ್ ಸರ್ವತಃ ಪಾತ, ತಾಯಿಯಂತೆ ಸರ್ವ ಪ್ರಕಾರದಿಂದಲೂ ನನ್ನನ್ನು ಅನುಗ್ರಹ ಮಾಡ್ತಿ. ನೋಡಿ ಎಷ್ಟು ವಿಚಿತ್ರ ಇದೆ. ಇದೆಲ್ಲ ನಾವು ದೇವರ ಈ ಗುಣಗಳನ್ನೆಲ್ಲ ಪ್ರತಿನಿತ್ಯ ಅನುಭವಿಸ್ತೇವೆ. ನಾವು ಎಲ್ಲಿಯೋ ವೈಶಾಖ ಮಾಸದ ಬೇಸಿಗೆಯಲ್ಲಿ ಹೋಗಿರ್ತೇವೆ ಅಂತ ಇಟ್ಕೊಳ್ಳಿ, ಬಾಯಾರಿಕೆ, ನೀರು 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 ಅಂತ ಹಲಬುತ್ತಿರ್ತೇವೆ. ಯಾರೋ ಒಬ್ಬ ನಮಗೆ ಗೊತ್ತಿರೋದವ ಏನೋ ಮಾಡಿ ಬರ್ತಾನೆ, ಒಂದು ಸ್ವಲ್ಪ ಬಾಯಾರಿಕೆಗೆ ದಣಿವಿಕೆಗೆ ನೀರು ಕೊಡ್ತಾನೆ. ಎಂದಾದರೂ ಹಸಿವೆ, ನೀರಡಿಕೆ, ಮತ್ತೊಂದು ಮುಗದೊಂದು, ಹಾಗೆ ಹೀಗೆ ಅಂತ ಎಂದಾದರೂ ಒದ್ದಾಡಿದ್ದೇವ? ನಮ್ಮ ಪ್ರಾರಬ್ಧ ಅದು. ಆದರೆ ಆ ಕೊನೆಗೆ ರಕ್ಷಣೆ ಮಾಡುವ ಜವಾಬ್ದಾರಿಯಂತೂ ಪರಮಾತ್ಮ ಹೊಂದಿದ್ದಾನಲ್ಲ. ಅಂತಹ ಪರಮಾತ್ಮ ಯಸ್ ಸತ್ಯಮತಿ ವೃತೀಶ ಹೃದಯ, ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೃದಯ ಕಮಲವಾಸಿಯಾದ ಹೇ ನಾರಾಯಣ, ಪಿತಾಮೃತೈಹಿ, ಅಮೃತವನ್ನೇ ಆಹಾರವಾಗಿ ಉಳ್ಳ ರುದ್ರ ಇಂದ್ರಾದಿ ಎಲ್ಲ ದೇವತೆಗಳಿಂದ ಪೂಜಿತನಾದ, ಧೂತಾಶೇಷ ಭಯಂ, ಸರ್ವತಃ ಭಯರಹಿತನಾದ, ಎಲ್ಲ ಜೀವರಾಶಿಗಳ ಭಯವನ್ನು ಪರಿಹಾರ ಮಾಡುವ ಹೇ ನಾರಾಯಣ, ನಾನೊಂದು ಭಯದಿಂದ ಒದ್ದಾಡ್ತಾ ಇದ್ದೇನೆ ನೋಡು ಸ್ವಾಮಿ. ಭಾಗವತದ ಸಪ್ತಮ ಸ್ಕಂದದಲ್ಲಿ ಒಂದು ಮಾತಿದೆ. ಪ್ರಹ್ಲಾದ ದೇವರಿಗೆ ಸವಾಲು ಹಾಕ್ತಾನೆ, ಹೇ ನಾರಾಯಣ, ಇವರೆಲ್ಲ ನಿನ್ನನ್ನು ನೋಡಿ ಅಂಜಿರಬಹುದು, ಬ್ರಹ್ಮ ರುದ್ರಾದಿಗಳೆಲ್ಲ ನಿಂತಿದ್ದಾರೆ, ಅವ್ರ ಕಡೆಗೆಲ್ಲ ಬೊಟ್ಟು ಮಾಡಿ ಹೇಳ್ತಾನೆ, ಇವರೆಲ್ಲ ನಿನ್ನನ್ನು ನೋಡಿ ಅಂಜಿರಬಹುದು. ಆದರೆ ನಾಹಂ ಬಿಭೇಂ ಯಜಿತ ತೇತಿ ಭಯಾನಕಸ್ಯ ಜಿಹ್ವಾಗ್ನಿ ನೇತ್ರ ಭ್ರುಕುಟಿ ರಭಸೋಗ್ರದಂಷ್ಟ್ರ. ಏನು ಮಾತು ನೋಡಿ. 5 ವರ್ಷದ ಮಕ್ಕಳಿಗೆ ರಾತ್ರಿ ಕತ್ತಲೆಯಲ್ಲಿ ಬಿಟ್ಟರೆ ಮೈವದ್ದೆ ಮಾಡಿಕೊಂಡು ಬಂದಾವು ಎಲ್ಲಾದರೂ. ಆ 5 ವರ್ಷದ ಬಾಲಕ ಎಲ್ಲ ದೇವಾನು ದೇವತೆಗಳು ಹೆದರಿ ದೂರ ಹೋದರೆ ದೇವರನ್ನ ನೋಡ್ತಾ ಹೇಳ್ತಾನೆ ಈ ಭಕ್ತ, ಹೇ ನಾರಾಯಣ, ನಿನ್ನನ್ನು ನೋಡಿ ಅಂಜಿಲ್ಲ ನಾನು. ನಿನ್ನ ಆ ಉಗ್ರ ದಂಷ್ಟ್ರಗಳು, ಉಗ್ರವಾದ ಕಣ್ಣುಗಳು, ಆ ಶ್ಮಶ್ರುಗಳಿಗೆಲ್ಲ ಹತ್ತಿದ ರಕ್ತದ, ಇದನ್ನೆಲ್ಲ ನೋಡಿ ಅವರು ಹೆದರ್ಬೋದು, ನಾನು ಹೆದರಲಿಲ್ಲ. ಎಲ್ರಿಗೂ ಒಂದು ಕ್ಷಣ ಆಶ್ಚರ್ಯ ಆಯ್ತು, ಏನು ಉನ್ಮತ್ತ ಇವನು, ಏನು ಮಾತಾಡ್ತಾನೆ ಇವನು. ಮತ್ತೆ ಇನ್ನೊಂದು ಕ್ಷಣಕ್ಕೆ ಹೇಳ್ತಾನೆ, ನಿನ್ನನ್ನು ನೋಡಿ ಅಂಜದವ ನಾನು ಒಂದು ವಸ್ತುವಿಗೆ ಅಂಜಿದ್ದೇನೆ ಸ್ವಾಮಿ. 5 ವರ್ಷದ ಪುಟ್ಟ ಬಾಲಕ, ಅವನು ಮಾತನಾಡುವ ಪರಿ ನೋಡಿ. ನಿನ್ನನ್ನು ನೋಡಿ ಅಂಜದವ ನಾನು, ತ್ರಸ್ತೋಸ್ಮ್ಯಹಂ ಕೃಪಣ ವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ. ಕೃಷತಾಂ ಪ್ರಣೀತಃ. ಏನು 100 ವರ್ಷದ ಸಂಸಾರದಲ್ಲಿ ಬಿದ್ದು ಒದ್ದಾಡಿದವರಂತೆ ಮಾತಾಡ್ತಾನೆ ಈ ಮಹಾನುಭಾವ. 5 ವರ್ಷದ ಬಾಲಕ, ನಿನ್ನನ್ನು ನೋಡಿ ಹೆದರದವ ನಾನು, ಈ ಕ್ಷುದ್ರ ಸಂಸಾರದಲ್ಲಿ ಬಿದ್ದು ನಾನು ಮತ್ತೆ ಮತ್ತೆ ಅದನ್ನು ನೆನೆಸಿಕೊಂಡು ಸೊರಗಿ ಹೋಗ್ತಾ ಇದ್ದೇನು ಸ್ವಾಮಿ. ಹೇಳುವ ತಾತ್ಪರ್ಯ, ಅತಿ ಭಯಂಕರವಾದ ಸಂಸಾರ. ಮತ್ತೊಬ್ಬರನ್ನು ನೋಡಿ ಹೊಟ್ಟೆ ಉರಿಸಿಕೊಳ್ಳುವ, ಮತ್ತೊಬ್ಬರ ಏಳಿಗೆಯನ್ನು ನೋಡಿ ಮನಸ್ಸಿನಲ್ಲಿಯ ಮಾತ್ಸರ್ಯವನ್ನು ಮಾಡುವ, ನನಗಿಚ್ಛೆ ಬಂದಂತಾಗಲಿಲ್ಲ ಅಂತಾದರೆ ಕ್ರೋಧ ಮಾಡಿಕೊಳ್ಳುವ, ಎಲ್ಲ ಇಷ್ಟಪಟ್ಟದ್ದು ಸಿಕ್ಕಿಲ್ಲ ಅಂತ ಹೇಳಿ ಕ್ರೋಧ ಮಾಡಿಕೊಳ್ಳುವವ, ನನಗದು ಬೇಕು ಇದು ಬೇಕು ಅಂತ ಬೇಕು ಬೇಡಗಳ ಮಧ್ಯದೊಳಗೆ ಹೊರಳಾಡುವ ಈ ಸಂಸಾರ ಎಂದಿಗೂ ಬರುವುದು ಬೇಡ. ಹೇ ರಾಮಚಂದ್ರ, ತಂ ಸೀತಾಪತಿಂ ರಾಘವಂ ವಯಂ ಸತತಂ ನಮಾಮಃ. ಹೇ ರಾಮ, ಲಕ್ಷ್ಮೀ ಪ್ರೀತನಾದ ರಾಮ, ಸೀತಾಪತಿಯಾದ ರಾಮ, ಅನುಗ್ರಹವನ್ನು ಮಾಡು.
ಇದರಿಂದ ನನಗೆ ಪಾರು ಮಾಡು. ಇನ್ನು ನಂತರದಲ್ಲಿ ಆ ಗುರುಗಳು ತಮ್ಮ ಗುರುಗಳಿಂದ ರಚಿತವಾದ ಏನು ವೇದಗಳ ಸೂಕ್ತಗಳ ವ್ಯಾಖ್ಯಾನವನ್ನು ತಾವೇನು ರಚನೆಯನ್ನು ಮಾಡಿದ್ದಾರೋ ಆ ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಇದಕ್ಕೊಂದು ಸಣ್ಣ ಕಥೆಯನ್ನು ನಾವು ತಿಳಿಬೇಕು. ಹಿಂದೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ತಂಜಾವೂರು ಕ್ಷೇತ್ರಕ್ಕೆ ಬಂದಿರ್ತಾರೆ. ತಂಜಾವೂರು ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಚಾತುರ್ಮಾಸ್ಯವನ್ನು ನೆರವೇರಿಸ್ತಾರೆ. ಆ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಅನೇಕ ವೇದಗಳಲ್ಲಿ ಬರುವ ಅನೇಕ ಪ್ರಮುಖ ಸೂಕ್ತಗಳಿಗೆ ಅಭಿಷೇಕವನ್ನು ಮಾಡುವಾಗ ಸಾಮಾನ್ಯವಾಗಿ ನಾವು ಪುರುಷ ಸೂಕ್ತ ಒಂದೇ ಅಂತೇವೆ, ಅದರ ಜೊತೆಗೆ ಘರ್ಮ ಸೂಕ್ತವೂ ಹೇಳಿ ಅಭಿಷೇಕ ಮಾಡಬೇಕು ಅಂತ ಶಾಸ್ತ್ರದ ವಿಧಾನವಿದೆ. ಆ ಘರ್ಮ ಸೂಕ್ತ ಅತಿ ಮಹತ್ತರವಾದ ಅತಿ ಅಪರೂಪವಾದ ಪರಮಾತ್ಮನ ಚಿಂತನೆಯನ್ನು ಹೇಳುವ ಘರ್ಮ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಆ ಘರ್ಮ ಸೂಕ್ತದ ವ್ಯಾಖ್ಯಾನವನ್ನು ಅವರು ಅಲ್ಲಿ ಮಾಡ್ತಾರೆ. ಅಂತಹ ಘರ್ಮಸೂಕ್ತ ವ್ಯಾಖ್ಯಾನದಿಂದ ಪ್ರೀತನಾದ ಹೇ ರಾಮಚಂದ್ರ, ನನ್ನೆಲ್ಲ ಪೂರ್ವಜನಿತವಾದ ಪಾಪಗಳನ್ನು ದೂರ ಮಾಡು, ಸ್ವಚ್ಛವಾದ ಜ್ಞಾನವನ್ನು ನನಗೆ ಕರುಣಿಸುವಂತ ಪ್ರಾರ್ಥನೆ ಮಾಡ್ತಾರೆ. ಘರ್ಮಸೂಕ್ತ ವ್ಯಾಕರಣ ಧರ್ಮ ಪ್ರೀತೋ ರಘುತ್ತಮ ಕರ್ಮ ಪೌರ್ವಂ ಪರಾಕೃತ್ಯ ಶರ್ಮ ಮೌಕ್ತಂ ಪ್ರಯಚ್ಛತು. ಘರ್ಮಸೂಕ್ತ ವ್ಯಾಕರಣ, ವೇದದಲ್ಲಿ ಬಂದ ಅತಿ ಅಪರೂಪ ಅತಿ ಉತ್ತಮ ಉನ್ನತವಾದ ಘರ್ಮಸೂಕ್ತಕ್ಕೆ ವ್ಯಾಖ್ಯಾನವನ್ನು ನಾನು ಮಾಡಿದ್ದರಿಂದ ಧರ್ಮಪ್ರೀತ, ಅದರಿಂದ ಜನಿತವಾದ ಧರ್ಮದಿಂದ ಪ್ರೀತನಾದ ಹೇ ರಘುತ್ತಮ, ರಘುಕುಲೋತ್ತಮನಾದ ರಾಮಚಂದ್ರ, ಪೌರ್ವಂ ನನ್ನ ಪೂರ್ವಜನಿತವಾದ ಕರ್ಮವನ್ನು ಪರಾಕೃತ್ಯ ನಾಶ ಮಾಡಿ ಶರ್ಮಮೌಕ್ತಂ ಪ್ರಯಚ್ಛತು, ಉತ್ತಮವಾದ ಮುಕ್ತಿ ಸಂಬಂಧಿಯಾದ ಸುಖವನ್ನು ನನಗೆ ಕೊಡು. ಈ ಪ್ರಾರ್ಥನೆಯನ್ನು ಮಾಡುವಾಗ ನಾವು ಒಂದನ್ನು ಪ್ರಾಮಾಣಿಕವಾಗಿ ತಿಳಿದುಕೊಳ್ಳಬೇಕು. ನಮಗೆ ಈ ಎಲ್ಲ ಅಜ್ಞಾನ ನಿಮಿತ್ತವಾದ ಬಂಧಗಳು ಅಂತ ಏನು ಬರುತ್ತೆ, ಈ ಅಜ್ಞಾನ ನಿಮಿತ್ತವಾದ ಬಂಧಗಳು ನಮಗೆ ಪರಿಹಾರ ಆಗಬೇಕು ಅಂತಾದರೆ ಜ್ಞಾನ ಬೇಕು. ಆ ಜ್ಞಾನ ಎಂಥದ್ದು ಬೇಕು ಅಂತಂದರೆ, ಆ ಜ್ಞಾನದ ನಾಮಸ್ಮರಣೆ ನಮಗೆ ಹೇಗಿರಬೇಕು ಅಂತಾದರೆ, ನಾನು ಪಡೆಯುವ ಜ್ಞಾನದಿಂದ ನನ್ನೊಳಗಿರುವ ಅಜ್ಞಾನ ನಾಶವಾಗಿ ಸುಜ್ಞಾನ ಬರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಈ ಶ್ಲೋಕ ಹಾಗೂ ಮುಂದಿನ ಶ್ಲೋಕ 39 ಹಾಗೂ 40 ಶ್ಲೋಕದ ಚಿಂತನೆಯಲ್ಲಿ ಗುರುಗಳು ತಾವು ರಚನೆ ಮಾಡಿದ್ದರ ಆ ಶಾಸ್ತ್ರ ಗ್ರಂಥಗಳ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಇದನ್ನೇ ಗುರುಗಳು ಪ್ರಾರ್ಥನೆಯನ್ನು ಮಾಡಿದ್ದು. ಸಮುದ್ರ ಸೂಕ್ತ, ಆ ಸಮುದ್ರ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಏನು ಮಾಡಿದ್ದಾರೆ ಗುರುಗಳು, ಆ ಸಮುದ್ರದ ಸೂಕ್ತ ವ್ಯಾಖ್ಯಾನವನ್ನು ಮಾಡುವುದರ ಜೊತೆಗೇನೆ ಯಾವ ಉತ್ತರಾದಿ ಮಠದಲ್ಲಿ ಹಿಂದೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ನಿರಂತರ ಪಾಠ ಪ್ರವಚನ ನಡೀಲಿ ಇತ್ಯಾದಿ ಅನೇಕ ಶಾಸ್ತ್ರದ ಕಾರ್ಯಗಳು ನಡೀಲಿ ಅಂತ ಹೇಳಿ ತಾವು ಒಂದೇನು ಅಗ್ರಹಾರವನ್ನು ಮಾಡಿದ್ರು, ಆ ಅಗ್ರಹಾರದಲ್ಲಿ ಗುರುಗಳಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಹಿಷಿ ಕ್ಷೇತ್ರವನ್ನೇ ತಮ್ಮ ಬೃಂದಾವನ ಪ್ರವೇಶಕ್ಕಾಗಿ ಏನು ಆರಿಸಿಕೊಂಡ್ರೋ, ಆ ಆರಿಸಿಕೊಂಡ ತಮ್ಮ ಸ್ಥಳದಲ್ಲಿ ನಿರಂತರವಾದ ಸಾಧನೆ ಆಗಬೇಕು ಅಂತ ಹೇಳಿ ಪ್ರಾರ್ಥನೆಯ ಜೊತೆಗೇನೆ ಈ ಸಮುದ್ರ ಸೂಕ್ತ ವ್ಯಾಖ್ಯಾನದ ಪ್ರಾರ್ಥನೆ ಮಾಡಿ ರಾಮಚಂದ್ರ ಅನುಗ್ರಹವನ್ನು ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಸಮುದ್ರ ಸೂಕ್ತ ವ್ಯಾಖ್ಯಾನ ಸಮುದ್ರಗುಪತಿರ್ಹಿನಃ ಸಮುದ್ರಜಸ್ಕಾನ್ ಸುಕ್ಷೀರ ಸಮುದ್ರ ವಸತೀನ್ ಕ್ರಿಯಾತ್. ಸಮುದ್ರ ಸೂಕ್ತ ವ್ಯಾಖ್ಯಾನ ಇಲ್ಲೊಂದು ಮಾತು ನಾವು ತಿಳಿಬೇಕು. ಒಟ್ಟಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ಗ್ರಂಥಗಳು 7. ವಿಷ್ಣು ಸಹಸ್ರನಾಮ ಸ್ತೋತ್ರ ವ್ಯಾಖ್ಯಾನ, ಒಂದೊಂದು ಪದಗಳಿಗೂ ಅರ್ಥವನ್ನು ಬರೆದಿದ್ದಾರೆ.
ಸಮಗ್ರ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ, ಸರಸ್ವತಿ ಸೂಕ್ತ ವ್ಯಾಖ್ಯಾನ, ಈಗ ತಾನೇ ಕೇಳಿದ ಘರ್ಮ ಸೂಕ್ತ ವ್ಯಾಖ್ಯಾನ, ಪುರುಷ ಸೂಕ್ತ ವ್ಯಾಖ್ಯಾನ. ಅದೇ ಅಲ್ಲದೆ ಉತ್ತರಾದಿ ಮಠದಲ್ಲಿ ಅನಾದಿ ಕಾಲದಿಂದ ಪರಂಪರಾಗತವಾಗಿ ಅರ್ಚೆ ಮಾಡಿಕೊಳ್ಳಲ್ಪಟ್ಟ 28 ಪ್ರತಿಮೆಗಳು, 28 ಸ್ತುತಿ, ಅದರ ಜೊತೆಗೆ ಈಗ ಪ್ರಸಕ್ತ ನಡೆದ ವಿಷ್ಣು ಸ್ತುತಿ, ನಂತರದಲ್ಲಿ ರಾಮಕೃಷ್ಣಾಷ್ಟಕ, ಇವುಗಳನ್ನೆಲ್ಲವನ್ನ ಮಹಾಸ್ವಾಮಿಗಳವರು, ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇವುಗಳನ್ನೆಲ್ಲವನ್ನ ನಮಗೆ ಒಟ್ಟಾರೆ 7 ಗ್ರಂಥಗಳನ್ನು, 7 ವ್ಯಾಖ್ಯಾನ ಪೂರಿತವಾದ ಗ್ರಂಥಗಳನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಅಂತಹ ಸಮುದ್ರ ಸೂಕ್ತ ವ್ಯಾಖ್ಯಾನದಿಂದ ಸಂತೋಷನಾದಂತಹ ಹೇ ರಾಮಚಂದ್ರ, ನೀನೆಂಥವ ಗೊತ್ತಾ? ಸುಕ್ಷೀರ. ಸುಕ್ಷೀರ ಅಂದರೆ ಸ್ವಲ್ಪ ಇಲ್ಲಿ ವ್ಯಾಖ್ಯಾನವನ್ನು ಸರಿಯಾಗಿ ನಾವು ಮಾಡಿಕೊಳ್ಳಬೇಕು. ಸಮೀಚೀನಂ ಕ್ಷಂ ಜ್ಞಾನಂ ಇತಿ ಸುಕ್ಷೀಹಿ, ಸುಕ್ಷೀಚ ಅಸೌ ಈರಶ್ಚ. ಇನ್ನೊಮ್ಮೆ ಸಮೀಚೀನಂ ಕ್ಷಂ ಜ್ಞಾನಂ ಭಗವಜ್ಞಾನಂ ಕ್ಷೋ ಭಗವಾನ್ ವ ಉಪಾಸ್ಯತೆಯ ಅಸ್ಯ ಅಸ್ತಿ ಇತಿ ಸುಕ್ಷಿ, ಸುಕ್ಷೀಚ ಅಸೌ ಈರಶ್ಚ ಸುಕ್ಷೀರ. ಒಂದರ್ಥ ಪರಮಾತ್ಮನ ಜ್ಞಾನ, ಅಷ್ಟೇ ಅಲ್ಲದೆ ಇಂತಹ ಪರಮಾತ್ಮನ ಜ್ಞಾನ ನಿತ್ಯ ನಿರಂತರವಾಗಿ ಉಪಾಸನೆಗೆ ಬಂದು, ಅನುಸಂಧಾನಕ್ಕೆ ಬಂದು, ಯಾರಿಗೆ ಇದೆಲ್ಲವೂ ಕರಗತ ಆಗಿದೆಯೋ ಅವರೇ ಸುಕ್ಷೀರರು. ಯಾರು? ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರಿಗೆ ಅನುಗ್ರಹವನ್ನು ಮಾಡುವುದರಲ್ಲಿಯೇನೆ ಆನಂದ ಪಡುವವನು ನೀನು ಸುಕ್ಷೀರ. ಹೇ ಸುಕ್ಷೀರ, ಸಮುದ್ರಜ ಸ್ನಾನ್, ಸಮುದ್ರಜ ಸ್ನಾನ್, ಸಮುದ್ರ ವಸತೀನ್. ಎಂದಿಗೂ ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ರಜೋಗಣಗಳಿಂದ ಕೂಡಿದ ಸತ್ವಾದಿ ಗುಣತ್ರಯಗಳಿಂದ ವಿಶಿಷ್ಟರಾದ ನಾವು ಸಮುದ್ರಜಸ್ಯಾನ್. ಮತ್ತೆಂಥವರು ಅಂದರೆ ಸಮುದ್ರ ವಸತೀನ್. ಇಲ್ಲಿ ಮುದ್ರ ಅಂತ ಶಬ್ದ ಇದೆ. ಮೂತರವ, ಮುಕ್ತಿಯಲ್ಲಿ ಆನಂದವನ್ನು ಅನುಭವಿಸುವ. ನಿಮಗೆ ತೃತೀಯಾಧ್ಯಾಯ ಶ್ರೀಮನ್ಯಾಯ ಸುಧಾದಲ್ಲಿ ತೃತೀಯಾಧ್ಯಾಯದ ಚತುರ್ಥ ಪಾದದ ಅನುವ್ಯಾಖ್ಯಾನದಲ್ಲಿ ಬರುತ್ತಿದು. ಯದಾರ್ಥ ಅಖಿಲಾರವಾಹ. ಅಂತಹ ಪರಮಾತ್ಮ ನೀನು ಗಂಗಾ, ತುಂಗಾ ತೀರ ಇವೇ ಮೊದಲಾದ ಶ್ರೇಷ್ಠವಾದ ಗಂಗಾ ಅಥವಾ ತುಂಗ. ಯಾಕೆ ಹೇಳಿ? ಗಂಗೆಯನ್ನು ಪ್ರತ್ಯಕ್ಷೀಕರಿಸಿಕೊಂಡವರಲ್ವ ಇವರು. ಅಂತಹ ಗಂಗಾ ಸನ್ನಿಧಾನದಿಂದ ಕೂಡಿದ ತುಂಗಾ ನದಿ, ಆ ತುಂಗಾ ನದಿ ತೀರ ಮಹಿಷಿ ಕ್ಷೇತ್ರ. ತಟನಿಷು ತುಂಗಭದ್ರೇ ಸ್ವಾದೂದಕ ಸಂಕುಲತ್ವಮಸೀನೂನಂ ಅಂತ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ. ಅಂತಹ ಶ್ರೇಷ್ಠವಾದ ಮಹಿಷಿ ಗ್ರಾಮದಲ್ಲಿ ಇರುವಂತೆ, ಇದ್ದು ಉತ್ತಮ ಸಾಧನೆ ಮಾಡುವಂತೆ ಅನುಗ್ರಹವನ್ನು ಮಾಡು. ಇಂತಹ ಗ್ರಂಥದ ವ್ಯಾಖ್ಯಾನದಿಂದ ನೀನು ಪ್ರೀತನಾಗು ಪರಮಾತ್ಮ ಅಂತ ಗುರುಗಳಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.